ಕೇಂದ್ರ ಮಂತ್ರಿಗಳಾದಂಥ HD ಕುಮಾರಸ್ವಾಮಿ ಅವರ ಹುಟ್ಟುಹಬ್ಬವನ್ನು ಈ ತಾಲೂಕಿನಲ್ಲಿ ನಾವು ಕೂಡ ಇವತ್ತು ಇಡೀ ರಾಜ್ಯದಲ್ಲಿ ಆಚರಣೆ ಮಾಡ್ತಾರೆ. ನಾವು ಕೂಡ ಇದನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಈ ತಾಲೂಕಿನಲ್ಲಿ 66ನೇ ಹುಟ್ಟುಹಬ್ಬವನ್ನು ತುಂಬ ವಿಜೃಂಭಣೆಯಿಂದ ನಾವು ಆಚರಿಸಬೇಕು ಅಂತ ತೀರ್ಮಾನ ಮಾಡಿ ಇವತ್ತು ಎಲ್ಲ ಕಾರ್ಯಕರ್ತರು ಒಗ್ಗೂಡಿ ಮಾಡಬೇಕು ಅಂತ ಹೇಳಿ ಈ ಸಭೆಯಲ್ಲಿ ನಾವು ತೀರ್ಮಾನ ಮಾಡಿದ್ದೀವಿ. ಸೊ ಹಂಗಾಗಿ ನಮ್ಮ ಎಲ್ಲ ಕಾರ್ಯಕರ್ತರು ಮೂಲೆಯಿಂದ ಈ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಈ ಸಂದರ್ಭದಲ್ಲಿ ನಾನಾದರೂ ಕೂಡ ಭಾವಿಸ್ತಾ, ಮುಂದಿನ ದಿನಗಳಲ್ಲಿ ನಮ್ಮ ಶಾಸಕರು ಇವತ್ತು ಬೆಳಗಾಂ ಅಧಿವೇಶನದಲ್ಲಿ ಇರೋದ ಕಾರಣ ನಮ್ಮ ಒಂದು ಅಧ್ಯಕ್ಷತೆಯಲ್ಲಿ JDS ವತಿಯಿಂದ ನಾವು ಆಚರಣೆ ಮಾಡಬೇಕು ಅಂತ ಹೇಳಿ ಎಲ್ಲರೂ ತೀರ್ಮಾನ ಮಾಡಿದ್ದೀವಿ. ಅದರಂತೆ ನಮ್ಮ ಪಾರ್ಟಿ ಆಫೀಸ್ ತುರುವೇಕೆರೆ ನಮ್ಮ JDS ಕಚೇರಿಯಲ್ಲಿ ಆಚರಣೆ ಮಾಡಬೇಕು ಅಂತ ಹೇಳಿ ಎಲ್ಲ ಕಾರ್ಯಕರ್ತರಿಗೂ ಕರೆ ಕೊಟ್ಟಿದ್ದೀವಿ. ಸರ್, JDS ಇನ್ನೊಬ್ರು ವ್ಯಕ್ತಿ ಅಥವಾ ಇನ್ನೊಬ್ರು ಮಾಡ್ತಾರೆ ಅನ್ನೋ ಇನ್ನ ಮಾಹಿತಿ ನಮಗೆ ಗೊತ್ತಿಲ್ಲ. ಸೊ ನಮ್ಮ ಪಾರ್ಟಿ, ನಮ್ಮ ಶಾಸಕರ ಅಪ್ಪಣೆ ಮೇರೆಗೆ ಈ ತಾಲೂಕಿನಲ್ಲಿ ನಾವು ಇವತ್ತು ಇನ್ನು ಯಾರು ಮಾಡ್ತಾವ್ರೆ ಅಂತ ನಮ್ಮ ಇದುವರೆಗೂ ನಮಗೆ ಗೊತ್ತಿಲ್ಲ, ನಮ್ ಗಮನಕ್ಕೆ ಬಂದಿಲ್ಲ. ಏನಾದ್ರೂ ಕೂಡ ಅವರು ಸಹ ನಮ್ಮ ಜೊತೆಲಿ ಕೈ ಜೋಡಿಸಿದ್ರೆ ಬಂದು ನಾವು ಪಾರ್ಟಿ ನಮ್ಮ ಜೊತೆ ಕೈ ಜೋಡಿಸಿದ್ರೆ ಅಡ್ಡಿ ಇಲ್ಲ. ಸೊ ನಾವು ಅವ್ರು ಮಾಡ್ತಾ ಇರೋಂತ ಮಾಹಿತಿ ನಮಗೆ ಗೊತ್ತಿಲ್ಲ. ಮಾಡೋಂತ ಒಂದು ಕಾರ್ಯಕ್ರಮ ನಮ್ಮ ಪಾರ್ಟಿ ಆಫೀಸ್ನಲ್ಲಿ ಮಾಡ್ತೀವಿ. ಇನ್ನ ಉಳಿದಂತೆ ಆಸ್ಪತ್ರೆಯಲ್ಲಿ ಹಣ್ಣು ವಿತರಣೆ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ. ಇಷ್ಟನ್ನು ಮಾಡಿ ನಾವು ಇದನ್ನ ಮುಗಿಸೋಣ ಅಂತ ನಮ್ಮ ಸಭೆ ಮಾಡಿ ತೀರ್ಮಾನ ಮಾಡಿದ್ವಿ. ಪಕ್ಷದ ರಾಜ್ಯ ಘಟಕದ ಅಧ್ಯಕ್ಷರಾದ HD ಕುಮಾರಸ್ವಾಮಿ ಅವರು, ಕೇಂದ್ರ ಉಕ್ಕು ಮತ್ತು ಬೃಹತ್ ಕೈಗಾರಿಕಾ ಸಚಿವರಾದಂಥ ಸನ್ಮಾನ್ಯ ಕುಮಾರಣ್ಣವರ 66ನೇ ವರ್ಷದ ಹುಟ್ಟುಹಬ್ಬವನ್ನು ನಮ್ಮ ತಾಲೂಕು JDS ಘಟಕದ ವತಿಯಿಂದ ನಮ್ಮ ಪಕ್ಷದ ತಾಲೂಕು ಅಧ್ಯಕ್ಷರಾದಂಥ ಶ್ರೀಯುತ ದೊಡ್ಡೇಗೌಡರ ನೇತೃತ್ವದಲ್ಲಿ ನಮ್ಮ ತಾಲೂಕು JDS ಕಚೇರಿಯಲ್ಲಿ ನಾಳೆ ಬೆಳಗ್ಗೆ 11 ಗಂಟೆಗೆ ಕೇಕ್ ಕತ್ತರಿಸುವ ಮುಖಾಂತರ ಆಚರಿಸಲು ತೀರ್ಮಾನಿಸಲಾಗಿದೆ ನಮ್ಮ ಪಕ್ಷದ ವತಿಯಿಂದ. ನಮ್ಮ JDS ಕಚೇರಿಯಲ್ಲಿ ಅದಾದ ನಂತರ ಅಲ್ಲಿಂದ ಕಾರ್ಯಕರ್ತರೊಡಗೂಡಿ ನಮ್ಮ ಅಧ್ಯಕ್ಷರ ನೇತೃತ್ವದಲ್ಲಿ ಮತ್ತು ನಮ್ಮ ಪಕ್ಷದ ಎಲ್ಲ ಮುಖಂಡರುಗಳ ನೇತೃತ್ವದಲ್ಲಿ ಆಸ್ಪತ್ರೆಗೆ ಹೋಗಿ ಒಳರೋಗಿಗಳಿಗೆ ಮತ್ತು ಹೊರರೋಗಿಗಳಿಗೆ ಹಾಲು ಹಣ್ಣು ವಿತರಿಸುವಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಈ ಎಲ್ಲ ಕಾರ್ಯಕ್ರಮಗಳು ನಮ್ಮ ಪಕ್ಷದ ಅಧ್ಯಕ್ಷರಾದಂಥ ಶ್ರೀಯುತ ದೊಡ್ಡೇಗೌಡರ ನೇತೃತ್ವದಲ್ಲಿ ನಡೆಯುತ್ತೆ. ಹಾಗಾಗಿ ನಮ್ಮ ಪಕ್ಷದ ಮುಖಂಡರುಗಳು ಮತ್ತು ಕಾರ್ಯಕರ್ತರುಗಳು, ಕುಮಾರಣ್ಣನ ಅಭಿಮಾನಿಗಳು ಹಾಗೂ ನಮ್ಮ ಕ್ಷೇತ್ರದ ಶಾಸಕರಾದ ಸನ್ಮಾನ್ಯ ಕೃಷ್ಣಪ್ಪಣ್ಣನವರ ಅಭಿಮಾನಿಗಳು ಎಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಅಂತೇಳಿ ಕೇಳ್ಕೊತಾರೆ. ನಮ್ಮ ಕುಮಾರಣ್ಣನವರು MDA ಭಾಗ ಆಗಿರೋದ್ರಿಂದ ನಮ್ಮ ರಾಜ್ಯದಲ್ಲೂ ಕೂಡ JDS ಮತ್ತು BJP ಒಟ್ಟಿಗೆ ಕೆಲಸ ಮಾಡ್ತಾ ಇರೋದ್ರಿಂದ ಈ ಒಂದು ಕಾರ್ಯಕ್ರಮದಲ್ಲಿ NDA ಕಾರ್ಯಕರ್ತಗಳು ಎಲ್ಲರೂ ಕೂಡ ಈ ಕಾರ್ಯಕ್ರಮ ಭಾಗವಹಿಸಬೇಕು ಅಂತೇಳಿ ನಮ್ಮ ಪಕ್ಷದ ವತಿಯಿಂದ ಅವ್ರಿಗೆ ನಾವು ಕರೆ ಕೊಡ್ತೀವಿ. ಶಾಸಕರು ಸೆಷನ್ ಅಲ್ಲಿ ಇದ್ದಾರೆ, ಸೆಷನ್ ಅಲ್ಲಿ ಇರೋದ್ರಿಂದ ನಮ್ಮ ಸೆಷನ್ ನಡೀತಾ ಇರೋದ್ರಿಂದ ನಮ್ಮ ಅಧ್ಯಕ್ಷರ ನೇತೃತ್ವದಲ್ಲಿ ಎಲ್ಲಾ ನಾಯಕರುಗಳು ಸೇರ್ಕೊಂಡು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಸಂಪೂರ್ಣ ನ್ಯೂಸ್, ನಮ್ಮ ನಡಿಗೆ ವಾಸ್ತವದ ಕಡೆಗೆ. ಇದು ನಿಮ್ಮ ಧ್ವನಿ.